ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 2025 ಅಂತ ಹೇಳಿದರೆ ನಿನ್ನೆ ನಡೆದಿರುವಂತಹ ಎಕ್ಸಾಮಿನ ಒಂದು ಕ್ವಶನ್ ಪೇಪರ್ ನನ್ನ ಹತ್ರ ಇದೆ. ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಈ ಒಂದು ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಳೋದ್ರಿಂದ ನಿಮಗೆ ಒಂದು ರೆಫರೆನ್ಸಿಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನೀವು ಓದ್ಕೊಳ್ಬೇಕು, ಕ್ವಶನ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ. ಅಕೌಂಟೆನ್ಸಿಯಲ್ಲಿ ಪ್ರಾಬ್ಲಮ್ಸ್ಗಳು ನಿಮಗೆ ಕಾಮನ್ ಆಗಿ ಕ್ಲಾಸಿಫಿಕೇಷನ್ ಆಗಿರ್ಬೋದು, ಪೆಟ್ಟಿ ಕ್ಯಾಶ್ ಬುಕ್, ಪರ್ಚೇಸ್ ಬುಕ್, ಸೇಲ್ಸ್ ಬುಕ್, ಬ್ಯಾಲೆನ್ಸ್ ಶೀಟ್, ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಆಗಿರ್ಬೋದು, ಜರ್ನಲ್ ಎಂಟ್ರಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್, ಡಿಪ್ರಿಸಿಯೇಷನ್, ಫೈನಲ್ ಅಕೌಂಟ್, BRS ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಇದೆಲ್ಲವೂ ಕೂಡ ಪ್ರಾಬ್ಲಮ್ ಯಾವ್ದು ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹೆಚ್ಚು ಅಂತ ಹೇಳಿದ್ರೆ ಒಂದು ಡಿಸ್ಟಿಕ್ಕಿಂದ ಒಂದು ಡಿಸ್ಟಿಕ್ಕಿಗೆ, ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಏನಾಗಿರ್ಬೋದು, ಟ್ರಾನ್ಸಾಕ್ಷನ್ ಅಮೌಂಟ್ ಚೇಂಜ್ ಆಗಿರ್ಬೋದು, ಬಿಟ್ಟರೆ ಕಾನ್ಸೆಪ್ಟು ಸೇಮ್ ಆಗಿರುತ್ತೆ. ಬಟ್ ಥಿಯರಿ ಪಾರ್ಟ್ ಅಂತ ಬಂದಾಗ ಯಾವ ರೀತಿಯಾಗಿ ಕ್ವಶನ್ಸ್ ರೈಸ್ ಆಗಿದೆ ಥಿಯರಿ ಪಾರ್ಟಲ್ಲಿ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪೇಪರ್ ನೋಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗ್ಬೋದು, ಯಾರ್ಯಾರಿಗೆ ಆಗಿಲ್ಲ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸಿದ್ದೀನಿ. 6 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಏನಿದೆ ಆ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಈಸಿಯಾಗಿ ಹೇಗೆ ಮಾರ್ಕ್ಸ್ನ ತೆಗಿಬೇಕು ಅನ್ನೋದನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ವೀಡಿಯೋಸ್ಗಳನ್ನೆಲ್ಲ ವಾಚ್ ಮಾಡಿ. ಈ ಒಂದು ಪೇಪರಲ್ಲಿ ಪಾರ್ಟ್ ಎಯಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಕೊಂಡು 5 ಕ್ವಶನ್ಸನ್ನು ಕೇಳಿದ್ದಾರೆ. ಹಿಯರ್ ಎ ಕಾನ್ಸೆಪ್ಟ್ ದಟ್ ಎ ಬಿಸ್ನೆಸ್ ಎಂಟರ್ಪ್ರೈಸ್ ವಿಲ್ ನಾಟ್ ಬಿ ಸೋಲ್ಡ್ ಆರ್ ಲಿಕ್ವಿಡೇಟೆಡ್ ಇನ್ ನಿಯರ್ ಫ್ಯೂಚರ್ ಈಸ್ ನೋನ್ ಆ್ಯಸ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳಿದೆ. ಲಾಸ್ಟ್ ಟೈಮು ಅಥವಾ ಅದ್ರ ಲಾಸ್ಟ್ ಟೈಮೆಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅಕೌಂಟಿಂಗ್ ಕಾನ್ಸೆಪ್ಟ್ ಮೇಲೆ 12 ಮಾರ್ಕ್ಸಲ್ಲಿ ಒಂದು ಥಿಯರಿ ಕ್ವಶನ್ನ ರೈಸ್ ಮಾಡ್ತಾಯಿದ್ರು. ಸೊ ಈ ವರ್ಷದಿಂದ ಮಾಡೆಲ್ ಕ್ವಶನ್ ಪೇಪರಲ್ಲಿ 12 ಮಾರ್ಕ್ಸಿಗೆ ಯಾವುದೇ ರೀತಿ ಥಿಯರಿ ಕ್ವಶನ್ ಕೊಡ್ತಾರೆ ಅನ್ನುವಂತಹ ಯಾವುದೇ ಕ್ಲೂ ಕೊಟ್ಟಿಲ್ಲ, ಎಲ್ಲ ಪ್ರಾಬ್ಲಮ್ಸೇ ಇದೆ. ಹಾಗಾಗಿ ನೀವು 1 ಮಾರ್ಕ್ ಮತ್ತು 2 ಮಾರ್ಕ್ಸಿಗೆ ಥಿಯರಿ ಪಾರ್ಟಲ್ಲಿ ಆ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು, ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟು ಗೂಡ್ಸ್ ವರ್ತ್ ₹10,000 ವರ್ ಸೋಲ್ಡ್ ಟು ಮಹೇಶ್ ಎಟ್ 10% ಡಿಸ್ಕೌಂಟ್ ಆನ್ ಕ್ರೆಡಿಟ್. ಮಹೇಶ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ಇಲ್ಲಿ ಗೂಡ್ಸ್ ನಾವು ಮಹೇಶಿಗೆ ಸೇಲ್ ಮಾಡಿದ್ದೀವಿ, 10,000 ರುಪೀಸು ಅದರದ್ದು ವರ್ತ್ ಪ್ರೈಸ್ ಆಗುತ್ತೆ. ಆದರೆ 10% ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಅಲ್ಲಿಗೆ 10,000 ಮೇಲೆ 10% ಅಂತ ಹೇಳಿದ್ರೆ 1,000 ರುಪೀಸ್ ಆಗುತ್ತೆ. ಸೊ 1,000 ರುಪೀಸ್ ನಾವು ಡಿಸ್ಕೌಂಟ್ ಕೊಟ್ಟಿರೋ ಮೇಲೆ ಅವ್ನು ನಮಗೆ ಕೊಡೋದು ಓನ್ಲಿ 9,000 ಅಂತ ಹೇಳಿದ್ರೆ ಡಿಸ್ಕೌಂಟ್ ಏನು ಕೊಟ್ಟಿದ್ದೀವಿ ಅದನ್ನು ಕಳೆದುಬಿಟ್ಟು ಅವ್ನು ನಮಗೆ ಕೊಡ್ತಾನೆ. ಹಾಗಾಗಿ ಮಹೇಶ್ ಅಕೌಂಟು ಡೆಬಿಟ್ ಆಗುತ್ತೆ. ಅಂದರೆ ಮಹೇಶ್ ನಮಗೆ ಕೊಡ್ತಾನಲ್ಲ, ಎಷ್ಟು ಅಮೌಂಟ್ ಕೊಡ್ತಾನೆ? 9,000 ಕೊಡ್ತಾನೆ, ಯಾಕಂದರೆ 1,000 ಡಿಸ್ಕೌಂಟ್ ಅಮೌಂಟನ್ನು ತೆಗೆದು. ಹಾಗಾಗಿ ಮಹೇಶ್ ಅಕೌಂಟು ಡೆಬಿಟ್ ಆಗೋದು ಅಂತ ಹೇಳಿದ್ರೆ ಅವನ ಅಕೌಂಟಿಂದ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದು ಓನ್ಲಿ 9,000 ಆಗಿರೋದ್ರಿಂದ ಆನ್ಸರ್ 9,000. ನೆಕ್ಸ್ಟ್ ಕ್ವೆಶನ್, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಕಂಪೇರ್ಸ್ ಎ ಬ್ಯಾಂಕ್ ಸ್ಟೇಟ್ಮೆಂಟ್ ವಿತ್ ಕ್ಯಾಶ್ ಬುಕ್. ಹೂ ಈಸ್ ದ ಇಂಟರ್ನಲ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಮಾಂಗ್ ದ ಫಾಲೋಯಿಂಗ್ ಅಂತ ಇದೆ. Internal user, answer owner of the business. Next to capital is the difference between assets and liabilities. Next to fill in the blanks questions. Dash concept requires that all material and relevant facts of an enterprise must be fully and completely disclosed in the financial statements. Answer full disclosure. Journal is a book of original entry. Assets sold on credit are entered in journal proper. Journal entries passed to correct errors are called rectifying entries. Balance sheet is prepared to know the financial position. Okay, now next to match the following questions. Here expenses, answer cost incurred by a business. Credit purchase of goods, purchase book. Transaction omitted to record in books, errors of omission. Provision, charge against profit. Closing stock, tangible asset. Next to 1 mark questions. Expand AICPA, American Institute of Certified Public Accountants. Name any one type of cash book. Simple cash book or double column cash book ಯಾವುದಾದ್ರೂ ಬರಿಬಹುದು. What is passbook ಅಂತ ಕೇಳಿದರೆ ಪಾಸ್ಬುಕ್ಕಿಗೆ ಮೀನಿಂಗ್, ಪಾಸ್ಬುಕ್ ಈಸ್ ಎ ಕಾಪಿ ಆಫ್ ಕಸ್ಟಮರ್ಸ್ ಅಕೌಂಟ್ ಆಸ್ ಇಟ್ ಅಪಿಯರ್ಸ್ ಇನ್ ದ ಲೆಡ್ಜರ್ ಆಫ್ ದ ಬ್ಯಾಂಕ್. ಬ್ಯಾಂಕ್ ಗಿವ್ಸ್ ಇಟ್ ಟು ದ ಕಸ್ಟಮರ್ ಅಂತ ಬರಿಬೇಕು. ಸೊ ಇದು 1 ಮಾರ್ಕಿಗೆ 2 ಮಾರ್ಕ್ಸ್ಗೆ ಥಿಯರಿ ಕ್ವಶನ್ ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಆನ್ ಫಿಕ್ಸ್ಡ್ ಅಸೆಟ್ಸ್. ಟ್ರೂ. ಆನ್ ವಿಚ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಶೋನ್? ಅಸೆಟ್ ಸೈಡ್. ಗೊತ್ತು ನಿಮಗೆ, ಬ್ಯಾಲೆನ್ಸ್ ಶೀಟಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಎಲ್ಲ ಅಸೆಟ್ಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಏನೇ ಇದ್ರೂ ಕೂಡ ಅದು ಲಯಬಿಲಿಟಿ ಸೈಡು ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು. ನೇಮ್ ಎನಿ 2 ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಇದೆ. ಸೊ 3 ಟೈಪ್ಸ್ ಆಫ್ ಅಕೌಂಟಿಂಗ್ ಬ್ರಾಂಚಸ್ ಇದೆ. ಅದರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಯಾವುದಾದ್ರೂ 2 ಬರೀಬಹುದು. What is double entry system of accounting ಅಂತ ಇದೆ. Here the system of recording both the aspects of every transaction in the books of accounts is known as double entry system. Next one, state 2 types of errors ಅಂತ ಕೇಳಿದರೆ 2 ಮಾರ್ಕ್ಸ್ಗೆ. 3 types of errors ಅಲ್ಲಿ ಯಾವ್ದಾದ್ರು 2 ಬರಿಬಹುದು. Errors of commission, errors of omission, errors of principal. Okay, next one, state 2 basic objectives of preparing financial statements ಅಂತ ಇದೆ.
ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಬೇಸಿಕ್ 2 ಆಬ್ಜೆಕ್ಟಿವ್ಸ್ ಯಾವುದು ಅಂತ ಹೇಳ್ಕೊಂಡು, ಫಸ್ಟ್ ಒನ್, ಟು ಪ್ರೆಸೆಂಟ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್. ಟು ಪ್ರೆಸೆಂಟ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡೋದಕ್ಕೆ, ಇನ್ನೊಂದು ಫೈನಾನ್ಷಿಯಲ್ ಪೊಸಿಷನ್ ಅನಲೈಸ್ ಮಾಡೋದಕ್ಕೆ. ಓಕೆ, 2 ಮಾರ್ಕ್ಸಿನ ಲಾಸ್ಟ್ ಕ್ವಶನ್, ಪಾಸ್ ದ ಅಡ್ಜಸ್ಟ್ಮೆಂಟ್ ಎಂಟ್ರಿ ಫಾರ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸು. ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2 ಅಂತ ಏನಿದೆ ಅದರಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದಕ್ಕೆ ಒಂದಿಷ್ಟು ಜರ್ನಲ್ ಎಂಟ್ರೀಸ್ಗಳನ್ನ ಕೊಟ್ಟಿದ್ದಾರೆ. ಆ ಚಾಪ್ಟರ್ ಓದ್ಕೊಂಡ್ರೆ ನಿಮಗೆ ಇಲ್ಲಿ ಯಾವ್ಯಾವ ಕಾನ್ಸೆಪ್ಟಿಗೆ ಏನೇನು ಎಂಟ್ರಿ ಅನ್ನೋದು ಗೊತ್ತಾಗುತ್ತೆ. ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಬಂದಾಗ ಕನ್ಸರ್ನ್ಡ್ ಇನ್ಕಮ್ ಅಕೌಂಟ್ ಡೆಟಾರ್ ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಕನ್ಸರ್ನ್ಡ್ ಇನ್ಕಮ್ ಅಕೌಂಟ್ ಡೆಟಾರ್ ಟು ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ಫಸ್ಟ್ ಕ್ವಶನ್ನು ಕ್ಲಾಸಿಫಿಕೇಷನ್ಸು ಈಸಿಯಾಗಿ ಮಾಡಬಹುದು. ನೆಕ್ಸ್ಟು ಪೆಟಿ ಕ್ಯಾಶ್ ಬುಕ್ ಹೇಳಿದರೆ ಅದು ಕೂಡ ಈಸಿ. ನೆಕ್ಸ್ಟು ಪರ್ಚೇಸ್ ಬುಕ್, ಇದನ್ನೆಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅದಾದ ನಂತರ ಟ್ರಯಲ್ ಬ್ಯಾಲೆನ್ಸು ವೆರಿ ಈಸಿ, ತುಂಬಾ ಈಸಿ ಕೊಟ್ಟಿದ್ದಾರೆ ಈ ಪೇಪರ್ ಅಂತೂ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಇದೆ, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಯಾವುದು, ಲಯಬಿಲಿಟಿ ಸೈಡ್ ಯಾವುದು ಬರುತ್ತೆ ಅಂತ ನೋಡಿ ಬರೆದ್ರಾಯಿತು. ನೆಕ್ಸ್ಟು 12 ಮಾರ್ಕ್ಸಿಗೆ ಜರ್ನಲ್ ಎಂಟ್ರಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದು ಕೂಡ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಇದೆ, ಈಸಿಯಾಗಿದೆ. ನೆಕ್ಸ್ಟು ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇದು ಕೂಡ ಹಾಗೆ ಇದೆ. ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಕಾಂಟ್ರಾ ಎಂಟ್ರಿ ಅನ್ನೋದೊಂದು ನೆನಪಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಸಿಂಪಲ್ ಕ್ಯಾಶ್ ಬುಕ್ಕು ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟು ಸಬ್ಸಿಡಿಯರಿ ಬುಕ್ಸು, ಪರ್ಚೇಸ್ ಬುಕ್ಕು, ಪರ್ಚೇಸ್ ರಿಟರ್ನು, ಸೇಲ್ಸ್ ಬುಕ್ಕು, ಸೇಲ್ಸ್ ರಿಟರ್ನು, ಈ 4 ಬುಕ್ಕನ್ನು ಪ್ರಿಪೇರ್ ಮಾಡೋಕ್ಕೆ ಬರೋರಿಗೆ ಸಬ್ಸಿಡಿಯರಿ ಬುಕ್ಸ್ ಏನು ಕಷ್ಟ ಆಗಲ್ಲ. ನೆಕ್ಸ್ಟು ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಕೆಲವೊಂದು ಮಕ್ಕಳಿಗೆ ಇದು ಸ್ವಲ್ಪ ಟಫ್ ಅಂತ ಅನಿಸ್ಬಹುದು, ಆದರೆ ಆಪ್ಷನ್ಸ್ ತುಂಬ ಇರೋದ್ರಿಂದ ನೀವು ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಮಾಡಬಹುದು, ಮಾಡದೇನೂ ಇರಬಹುದು. ನೆಕ್ಸ್ಟು ಡಿಪ್ರಿಸಿಯೇಷನು, ಇದು ಕೂಡ ತುಂಬ ಈಸಿ ಕಾನ್ಸೆಪ್ಟು. ಲಾಸ್ಟ್ ಒನ್, ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಈ ಪೇಪರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಫೈನಲ್ ಅಕೌಂಟ್ ಪ್ರಾಬ್ಲಮ್ ತುಂಬಾ ಈಸಿ ಇದೆ, ಬಿಕಾಸ್ ಅಡ್ಜಸ್ಟ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರೋ ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪೇಪರು ನಿಮಗೇನು ಇವಾಗ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ರೆ, ಥಿಯರಿ ಕಾನ್ಸೆಪ್ಟ್ ಹೀಗೆ ಕೇಳಿದ್ದಾರೆ, ನಾವು ಯಾವುದ್ಯಾವ್ದು ಓದ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಇಯರ್ದು ಒಂದು ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ, ಮಾಡೆಲ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ, ಹೋದ ವರ್ಷದ ಮಾಡೆಲ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಪೇಪರ್ಗಳನ್ನ ಅಪ್ಲೋಡ್ ಮಾಡಿರೋದ್ರಿಂದ ಒಂದಾದ ಮೇಲೆ ಒಂದು ನೀವು ನೋಡ್ತಾ ಇದ್ರೆ ಥಿಯರಿ ಕ್ವಶನ್ಸ್ ಯಾವ್ದು ಬರುತ್ತೆ ಅನ್ನುವಂಥ ಒಂದು ಐಡಿಯಾ ಬಂದು ಫಸ್ಟು 20 ಮಾರ್ಕ್ಸನ್ನ ಈಸಿಯಾಗಿ ನೀವು ತಗೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಪ್ರಾಬ್ಲಮ್ಯಾಟಿಕ್ ಸೈಡ್ ಬಂದಾಗ ಯಾವುದೇ ಕಾನ್ಸೆಪ್ಟ್ಗಳನ್ನು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ಕಲ್ತ್ಕೊಂಡು ಆನ್ಸರ್ ಬರೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.